ತಮಾಷೆ ಮಾಡ್ತಾನೆ ಒಪ್ಕೊಂತೀನಿ. ಬಟ್ ಹೇಳ ಬರ್ದಲ್ಲಿ ನನ್ಗೊಂದು ಸ್ವಲ್ಪ ನೋವಾಗಿದೆ. ಮನೆಯಿಂದ ಹೊರಗಡೆ ಬರ್ಬೇಕಾದ್ರೆ ಅವ್ನು ಏನೇ ಮಾಡಿದ್ರು ಅದೊಂದು ಸಾಫ್ಟ್ ಕನ್ಸರ್ನ್ ಅನ್ನೋದು ನನ್ನ ಮನಸ್ಸಲ್ಲಿ ಇತ್ತು. ನಾನು ಇರೋದನ್ನ ಹೇಳ್ತೀನಿ, ಆದ್ರೆ ಕಾಮಿಡಿ ವರ್ಷನ್ ಅಲ್ಲಿ ಹೇಳ್ತೀನಿ, ಬಟ್ ಸತ್ಯ ಹೇಳ್ತಾ ಇರ್ತೀನಿ. ಬಟ್ ಅದೇ ಅವನು ಮುಳ್ಳಾಗ್ತಾ ಇದೆ ಅಲ್ಲೋ ಅಂತ ಅನ್ನಿಸ್ತಾ ಇದೆ ನನಗೆ. ಅವ್ನು ಕಾಮಿಡಿ ಬಿಟ್ಟು ನೇರವಾಗಿ ನೀವು ಹೀಗೆ ಅಂತ ಹೇಳಿದ್ರೆ ಅವ್ರಿಗೂ ಎಲ್ಲ ಒಳ್ಳೇದು. ಗಿಲ್ಲಿ ಬಗ್ಗೆ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ಗಿಲ್ಲಿ ಆಕ್ಚುಲಿ ಏನ್ ಹೇಳಿದ್ರೆ, ಸ್ಟಾರ್ಟಿಂಗ್ ನಾನು ಹೋಗ್ತಿದ್ದಂಗೆ ತುಂಬಾ ಅದ್ಭುತವಾದ ಕನೆಕ್ಷನ್ ಇತ್ತು. ಅವನೇ ನನಗೆ ವೆಲ್ಕಮಿಂಗ್ ಮಾಡ್ದ, ಎಲ್ಲ ಹೇಳ್ತಾ ಇದ್ರು. ಒಂದ್ ಮೊಟ್ಟೆನೂ ಕೊಡಲ್ಲ ಅವ್ನು, ಸುಮ್ಮನೆ ತುಂಬಾ ಮೊಟ್ಟೆ ಪ್ರಿಯ ಅವ್ನು. ಆಕ್ಚುಲಿ ನನ್ ಎಂಟ್ರಿ ಯಾವಾಗಾದ್ರೂ ಹೋದ್ರೆ ಅವ್ನಿಗೊಂದು ಡಜನ್ ಫುಲ್ ಮೊಟ್ಟೆ ತಗೊಂಡು ಹೋಗಿ ಕೊಡ್ತೀನಿ. ಸೊ ಪಾಪ ಅವ್ನು ತಂದು ಕೊಟ್ಟ, ಎಲ್ಲ ಮಾಡ್ದ. ಅದು ಹೋಗ್ತಾ ಏನಾಯ್ತು, ಕನೆಕ್ಷನ್ ಮೇ ಬಿ ನನಗೆ ಅಲ್ಲೇ ಎಡಗುದ್ನ ಅಂತಾನು ಅನ್ನಿಸ್ತು ನನಗೆ. ಯಾಕಂದ್ರೆ ನಾನು ಒಂದು ಲೈನ್ ಡ್ರಾ ಮಾಡ್ಬೇಕಾಗಿತ್ತು, ನಾನು ಇಷ್ಟೇ ಅಂತ ಹೇಳಿ. ಸೊ ಸೆಕೆಂಡ್ ವೀಕ್ ಯಾವಾಗ ಒಂದು ಟಾಸ್ಕ್ ಅಂತಾನು ಬರುತ್ತೆ ನಮ್ಮ ಜೊತೆ ಎಲ್ಲ ಸೇರಿ ಟಾಸ್ಕ್ ಮಾಡೋಕ್ಕೆ, ಸ್ವಲ್ಪ ಇಂಡಿವಿಜುವಲ್ ಆಡ್ಬೇಕಾದ್ರೆ ಸೆಕೆಂಡ್ ವೀಕ್ ಪೀಪಲ್ ಕುಡ್ ನಾಟ್ ಟೇಕ್ ಮೀ ದ ರಿಯಲ್ ಆಗಿ. ಯಾಕಂದ್ರೆ ಒಂದು ವಾರ ಅಡ್ಜಸ್ಟ್ ಆಗ್ಬಿಟ್ಟಿದ್ರು ಆ ಫನ್ಗಾಗಲಿ ಅಥವಾ ಗಿಲ್ಲಿ ಜೊತೆ ಇದ್ದಿದ್ದು ಒಡನಾಟಕ್ಕಾಗಲಿ. ಹೋಗ್ತಾ ಏನಾಯ್ತು, ನನಗೆ ತಮಾಷೆ ಮಾಡ್ತಾನೆ ಒಪ್ಕೊಂತೀನಿ. ಬಟ್ ಹೇಳ ಬರ್ದಲ್ಲಿ ನನ್ಗೊಂದು ಸ್ವಲ್ಪ ನೋವಾಗಿದೆ ನಿಜ. ಅವನ ಸೈಡ್ನ ಕರ್ಕೊಂಡು ಹೋಗ್ಬಿಟ್ಟು ಸೈಡ್ಗೆ ಗಿಲ್ಲಿ ಪ್ಲೀಸ್ ನಂಗೆ ಹರ್ಟ್ ಆಗ್ತಾ ಇದೆ ಅಂತ ಕಣ್ಣೀರಿಟ್ಟಿದ್ದು ನಿಜ ಮನೆ ಒಳಗಡೆ. ಸೊ ಅವನದನ್ನ ತಿತ್ಕೊಂಡ. ಬಟ್ ಅದು ಅದೇ ಟೈಮ್ಗೆ ಒಂದು ಇನ್ಸಿಡೆಂಟ್ ಬೇರೆ ಆಗುತ್ತೆ. ಮೇ ಬಿ ಆ ಇನ್ಸಿಡೆಂಟ್ ಕಾರಣ ನಾನು ಕೊಟ್ಟಿದ್ದು ಸ್ಟಾರ್ಟಿಂಗ್ ಸಲಿಗೆ. ಆ ಸಲಿಗೆನೆ ನನಗೆ ಮುಳ್ಳಾಯ್ತು. ಯಾಕಂದ್ರೆ ಆ ಜಾಗದಲ್ಲಿ ರಿಷಾ ಬಿಟ್ಟಿದ್ರೆ ಗಿಲ್ಲಿ ಯಾರಿಗೂ ಆ ಥರ ಮಾಡ್ತಾ ಇರ್ಲಿಲ್ಲ ಅನ್ನೋ ನಂಬಿಕೆ ನನಗಿದೆ. ಯಾಕಂದ್ರೆ ಅಶ್ವಿನಿ ಅವ್ರಿಗಾಗ್ಲಿ ಆ ಥರ ಮಾಡ್ತಾ ಇರ್ಲಿಲ್ಲ, ರಕ್ಷಿತಾ ಇದ್ದಿದ್ರು ಮಾಡ್ತಾ ಇರ್ಲಿಲ್ಲ, ಇವನ್ ಯಾರೇ ಮನೆಯೊಳಗೆ ಯಾರೇ ಇದ್ದಿದ್ರು ಕೂಡ, ಇವನ್ ಕಾವ್ಯ ಇದ್ದಿದ್ರು ಕೂಡ ಆ ಇನ್ಸಿಡೆಂಟ್ ಅವ್ನ ಅದನ್ನ ತಗೊಂಡ್ ಬಂದು ಹಾಕಂತ ಪ್ರಯತ್ನ ಮಾಡ್ತಿರ್ಲಿಲ್ಲ. ನಂದು ಅವನು ಸಲಿಗೆ ಇದ್ದಿದ್ದಕ್ಕೆ ಅವ್ನ ಆ ಥರ ಮಾಡ್ದ. ಎಷ್ಟೊಂದ್ ಸತಿ ಹೇಳಿದೀನಿ ಕೂಡ, ಸ್ವಲ್ಪ ಕಿತ್ಕೊಡೋ, ಸ್ವಲ್ಪ ಹೇಳ್ತೀಯ ನೋವಾಗ್ತಾರೆ ಅಂತ ಹೇಳು ಅಂತ. ಬಟ್ ಸ್ಟಿಲ್ ಅಟ್ ದ ಎಂಡ್ ಕೂಡ ನಂಗೆ ಬೇಜಾರಾಗಿದೆ. ಏನಂದ್ರೆ ಮನೆಯಿಂದ ಹೊರಗಡೆ ಬರ್ಬೇಕಾದ್ರೆ ಅವ್ನು ಏನೇ ಮಾಡಿದ್ರು ಅದೊಂದು ಸಾಫ್ಟ್ ಕನ್ಸರ್ನ್ ಅನ್ನೋದು ನನ್ನ ಮನಸ್ಸಲ್ಲಿ ಇತ್ತು. ಡ್ರಾಯರ್ ಅಲ್ಲೂ ಒಂದ್ ಮೊಟ್ಟೆ ಇಟ್ಟಿದೆ, ಹೋಗ್ಬೇಕಾದ್ರೆ ಅದೊಂದು ಬೇಜಾರು, ಎತ್ಕೊಂಡಿದ್ರೆ ತಿಂದಿರ್ಲಿ ಅವನು ಕೊಟ್ಬಿಟ್ಟು ಬರೋಣ ಅಂತ ಅನ್ಕೊಂಡಿದ್ದೆ. ಗಿಲ್ಲಿ ಅಂತ ಬಂದಾಗ ಡೆಫಿನೆಟ್ಲಿ ನನ್ನ ಅನಿಸಿಕೆಗೆ ಹೇಳ್ಬೇಕಂತ ಅಂದ್ರೆ, ಒನ್ ಪ್ಲೇಯರ್ ಅವನು, ಲೈಕ್ ಒನ್ ಮ್ಯಾನ್ ಶೋ ಅನ್ನಂಗೆ, ಒನ್ ಮ್ಯಾನ್ ಆರ್ಮಿ ಮನೆಗೆ. ಸೊ ಅವನ್ ಅಗೇನ್ಸ್ಟ್ ಹೋದವರೆಲ್ಲ ವಿರುದ್ಧ ಆಗ್ತಾರೆ ಅಂತ ಅಲ್ಲ. ಸೊ ಮುಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗತ್ತೆ ಹೇಗೆ ಏನು ಅಂತ. ಇರೋದನ್ನ ಇದ್ದಂಗೆ ಹೇಳ್ತಾನೆ ಅವನು. ಸೊ ಅದನ್ನ ಅವ್ರು ತಗೊಳ್ಳೋ ಬರ್ದಲ್ಲಿ ಹೇಗೆ ರಿಸೀವ್ ಮಾಡ್ತಾರೆ ಅನ್ನೋದೇ ಬಿಗ್ ಟಾಸ್ಕ್. ಓಕೆ, ಗಿಲ್ಲಿ ಅವರ ಕಾಮಿಡಿ ಎಲ್ಲ ಜನರಿಗೂ ಕೂಡ ಇಷ್ಟ ಆಗುತ್ತೆ. ಆದರೆ ಕೆಲವೊಂದ್ಸರಿ ನಿನ್ನೆ ಕೂಡ ಮನೆಗೆ 4 ಜನ ಬಂದಿದ್ರು. ಆ ಟೈಮಲ್ಲಿ ಬಿಟ್ಟಿ ಊಟಕ್ಕೆ ಬಂದಿದ್ದೀರಾ ನೀವು 4 ಜನ. ಆಮೇಲೆ ಮಂಜಣ್ಣಂಗೆ ಕೇಳ್ತಾರೆ, ಇದು 2ನೇ ಮದುವೆನಾ 3ನೇ ಮದುವೆನಾ ಅಂತ. ನನ್ನ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳಿ ಬಿಗ್ ಬಾಸ್ ಅನೌನ್ಸ್ ಮಾಡಿದಾಗ ಸೊ ಅವರಿಬ್ಬರ ಮಧ್ಯೆ ತುಂಬ ಜಗಳ ಆಗುತ್ತೆ. ಆಮೇಲೆ ರಜತ್ ಕೂಡ ಅವರಿಗೆ ತುಂಬ ಬೈತಾರೆ, ಸೊ ನೀನು ಹೇಳೋದನ್ನು ಕರೆಕ್ಟಾಗಿ ಹೇಳು ಅಂತ. ನೀವು ಇಷ್ಟು ದಿನಗಳಿಂದ ಇದ್ದು ಅವ್ರ ಮೇಲೆ ವಾಪಸ್ ಕೊಡ್ತಾ ಬಂದಿದ್ದೀರಿ. ನಿನ್ನೆ ಒಂದೇ ದಿನಕ್ಕೆ ಬಂದವರು ಗಿಲ್ಲಿಗೆ ಬೈತಾ ಇದ್ದಾರೆ. ಸೊ ಇದನ್ನ ನೋಡಿದ್ರೆ ಗಿಲ್ಲಿ ಬೇಕು ಅಂತಾನೆ ಈ ರೀತಿ ಒಬ್ರನ್ನ ಕೆಳಗೆ ಹಾಕುವಂತ ಕೆಲಸ ಮಾಡ್ತಾರ? ಬಿಕಾಸ್ ನೀವು ಜರ್ನಿ ನೀವು ಹೇಳ್ಕೊಳ್ಳೋದಂದ್ರೆ ಅಷ್ಟು ದಿನದಿಂದ ಸಹಿಸ್ಕೊಂಡು ಬಂದಿರ್ತೀರಿ, ಒಂದೇ ದಿನಕ್ಕೆ 4 ಜನ ಅಫೆಂಡ್ ಆಗ್ತಾರೆ ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಗಿಲ್ಲಿ ಆಕ್ಚುಲಿ ಏನಂದ್ರೆ ಡೈರೆಕ್ಟ್ ಆಗಿ ಹೇಳಿದ್ದಾನೆ. ಯಾವುದೋ ಒಂದು ಟೈಮಲ್ಲಿ ಮೆಣಸಿನಕಾಯಿ ತಿನ್ಸೋ ಟೈಮಲ್ಲಿ ಅಥವಾ ನಾರ್ಮಲ್ ಕಳಪೆ ಕೊಡೋ ಟೈಮಲ್ಲಿ ಡೈರೆಕ್ಟ್ ಆಗಿ ಹೇಳಿದ್ದಾನೆ, ನಾನು ಇರೋದನ್ನ ಇದ್ದಂಗೆ ಹೇಳ್ತೀನಿ, ಆದ್ರೆ ಕಾಮಿಡಿ ವರ್ಷನ್ ಅಲ್ಲಿ ಹೇಳ್ತೀನಿ, ಬಟ್ ಸತ್ಯ ಹೇಳ್ತಾ ಇರ್ತೀನಿ, ನೀವು ಅದನ್ನ ಕಾಮಿಡಿಲೇ ತಗೊಳ್ಳಿ, ಯಾಕಂದ್ರೆ ನಾನು ಕಾಮಿಡಿಲೇ ಹೇಳ್ಬೇಕು ಅಂತ ಹೇಳೋದನ್ನ ಒಪ್ಕೊಂಡಿದ್ದಾನೆ. ಗಿಲ್ಲಿ ಬಾಯಲ್ಲೇ ಒಪ್ಕೊಂಡಿದ್ದಾನೆ. ಸತ್ಯ ಹೇಳೋದನ್ನ ಕಾಮಿಡಿಲಿ ಹೇಳ್ತಾ ಇದ್ದಾನೆ. ಮೇ ಬಿ ಅಗ್ರೆಷನ್ ಅಲ್ಲಿ ಹೇಳಿದ್ರೆ ಎಲ್ಲೋ ಜನರು ಸ್ವೀಕರಿಸೋದು ಹೇಗೆ ಅಂತ ಮೇ ಬಿ ಇರ್ಬೋದೇನೋ, ಅಥವಾ ಅವ್ನು ಕಾಮಿಡಿಲೇ ಬೆಳೆದಿರೋದ್ರಿಂದ ತುಂಬಾ ವರ್ಷದಿಂದ. ಸೊ ಯು ವಾಂಟ್ ಟು ಬಿ ಪೋರ್ಟ್ರೇಟ್ ಲೈಕ್, ಇಲ್ಲ ನಾನು ಹೇಳೋದನ್ನ ಕರೆಕ್ಟಾಗಿ ಹೇಳ್ತೇನೆ, ನೋಡಪ್ಪ ನೀನ್ ಹೀಗೆ ಅಂದ್ರೆ ಹೀಗೇನೆ, ನನ್ನ ಮನ್ಸಿಗೆ ನೋವಾಯ್ತು, ಆ ಮನ್ಸಿಗೆ ನೋವಾಯ್ತು. ಆದ್ರೆ ಆ ಬರ್ದಲ್ಲಿ ಎಲ್ಲೋ ಕಾಮಿಡಿ ವರ್ಷನ್ ಅಲ್ಲಿ ಹೋದ್ರೆ ಅವ್ರು ಅಷ್ಟು ಸೀರಿಯಸ್ ಆಗಿ ತಗೊಳಲ್ಲ, ಅವ್ರಿಗೂ ನೋವು ಆಗ್ಬಾರ್ದು ಅಂತ ಹೇಳ್ತಾ ಇದ್ದಾನೆ. ಬಟ್ ಅದೇ ಅವನು ಮುಳ್ಳಾಗ್ತಾ ಇದೆ ಎಲ್ಲೋ ಅಂತ ಅನ್ನಿಸ್ತಾ ಇದೆ ನನಗೆ. ಸ್ವಲ್ಪ ಅದನ್ನ ಅವ್ನು ಕಮ್ಮಿ ಮಾಡಿ, ಅಥವಾ ಎಷ್ಟೊಂದ್ಸತಿ ಅಶ್ವಿನಿ ಅವರು ಕಣ್ಣೀರ್ ಇಟ್ಟಿದ್ದಾರೆ. ಯಾವುದೋ ಪರ್ಸನಲ್ ಟಾಸ್ಕ್ ಅಂತ ಬಂದಾಗ ತುಂಬಾ ಫನ್ ಆಗಿ ಇದ್ದಾಗ ಅವ್ರು ಆಕ್ಚುಲಿ ಕ್ಯಾಪ್ಟನ್ಸಿ ನಾನೇ ಹೇಳ್ತೀನಿ, ಯಾಕಂದ್ರೆ ನಾನು ಆ ವಾರ ಫುಲ್ ಅಶ್ವಿನಿ ಅವ್ರಿಗೋಸ್ಕರ ಆಡ್ತೀನಿ. ಯಾಕೆ ಕ್ಯಾಪ್ಟನ್ಸಿನ ಬಿಟ್ಕೊಂಡ್ಬಿಟ್ರಿ ಅಂದಾಗ ತುಂಬಾ ಪರ್ಸನಲ್ ಬರ್ತಾ ಇದೆ, ನೋಡೋಣ ಎಷ್ಟು ಪರ್ಸನಲ್ ಆಗುತ್ತೆ ಬರಲಿ ಅಂತ ಹೇಳಿದಾಗ, ಅದು ಮೇ ಬಿ ಕಾಮಿಡಿನ ಜನರು ಇಷ್ಟಪಟ್ಟಿದ್ದಾರೆ, ಒಪ್ಕೊಂತೀವಿ. ನಾವು ತುಂಬಾ ನಕ್ಕಿದೀವಿ, ನಾವು ಈ ಕಡೆ ಸೈಡ್ ಕುತ್ಕೊಂಡಾಗ ತುಂಬಾ ನಕ್ಕಿದೀವಿ. ಸೊ ಆ ನಕ್ಕಿರೋದು ಏನಾಗಿದೆ, ಅವ್ರಿಗೆ ಎಫೆಕ್ಟ್ ಬಿದ್ದಿದೆ. ಸೊ ಏಳಿಸ್ಕೊಂತಾ ಇರೋ ಪರ್ಸನ್ಗೆ ತುಂಬಾ ಎಫೆಕ್ಟ್ ಆಗ್ತಾ ಇದೆ. ನನ್ ಸಪೋರ್ಟ್ ಯಾವಾಗ್ಲೂ ಇರುತ್ತೆ, ಯಾಕಂದ್ರೆ ಅವನು ಇರೋದೇ ನಿದ್ದಂಗೆ ಹೇಳಿದಾನೆ, ನನ್ನ ಜೊತೆನೆ ಜಾಸ್ತಿ ಜಗಳ. ಯಾಕಂದ್ರೆ ನಾನು ಹೊರಗಡೆ ಹೋಗ್ಬೇಕಾದ್ರೂ
ಗಿಲ್ಲಿಗೆ ಆನ್ ಸ್ಟೇಜ್ ನೀವು ನೋಡಿದ್ರೆ 8 ಅಂತ ಕೊಟ್ಟು ಹೋಗಿರ್ತೀನಿ, ಅಂದ್ರೆ ನಂಬರ್ 1 ಮನೆಗೆ ಅಂತ ಹೇಳ್ತೀನಿ. ಬಟ್ ಮನೆ ಒಳಗಡೆ ಹೋದ್ಮೇಲೆ ಗಿಲ್ಲಿ ಜೊತೆನೆ ಸಾಕಷ್ಟು ಜಗಳಗಳಾಗುತ್ತೆ ನನಗೆ. ನನ್ನ ಸ್ವಭಾವಕ್ಕೆ ಅದನ್ನ ತಗೊಳಕ್ ಆಗಲ್ಲ, ಸ್ವೀಕರಿಸಕ್ಕೆ ನನಗೆ ತುಂಬಾ ಕಷ್ಟ ಆಯ್ತು. ಅವ್ನು ಹೇಳೋ ವರ್ಷನ್ ಕಾಮಿಡಿ, ಅವ್ನ್ ಕಾಮಿಡಿ ಬಿಟ್ಟು ನೇರವಾಗಿ ನೀವ್ ಹೀಗೆ ಅಂತ ಹೇಳಿದ್ರೆ ಅವ್ರಿಗೂ ಎಲ್ಲೋ ಒಳ್ಳೇದು. ಸೊ ಬೇರೆಯವ್ರ ಮನ್ಸ್ಗೂ ಎಲ್ಲೋ ಕಡಿಮೆ ನೋವಾಗ್ಬೋದು ಅಂತ ನನ್ನ ಅನಿಸಿಕೆ. ಬಟ್ ಮುಂದಿನ ದಿನಗಳಲ್ಲಿ ಅವ್ನು ಒಬ್ನೇ ಆಡ್ಬೇಕು ಅನ್ನೋದು ನನ್ಗಿರೋದು. ಯಾಕಂದ್ರೆ ಆ ಕಾಮಿಡಿಲಿ ಕುತ್ಕೊಂಡ್ ನಕ್ಕಿರ್ತಾರೆ, ಜೊತೆಗೆ ಕುತ್ಕೊಂಡ್ ನಕ್ಕಿರ್ತಾರೆ. ಆ ನಗ ಟೈಮಲ್ಲಿ ಅವ್ನಿಗೆ ಅದೇ ಕನ್ಫ್ಯೂಸ್ ಆಗ್ತಾ ಇರೋದು ಗಿಲ್ಲಿಗೆ. ನಾನು ಹೇಳ್ಬೇಕಾದ್ರೆ ಒಳ್ಳೇದು ನಗ್ತಾ ಇರ್ತೀರಾ, ನಾನು ಇದನ್ನ ಹೇಳಿದ್ರೆ ಯಾಕೆ ನಗಲ್ಲ, ಉಲ್ಟಾ ಹೊಡಿತಾ ಇದ್ದೀರಾ ಅಂತ ಹೇಳ್ತಿದ್ದಾರೆ. ಇಡೀ ಮನೆ ಅವನ್ಗೆ ಹೇಳಿದ್ರೆ ನೀನ್ ಮಾಡ್ತಾ ಇರೋ ತಪ್ಪು ನೋವಾಗುತ್ತೆ ಅಂತ ಮೇ ಬಿ ಅವ್ನು ತಿದ್ಕೋಬೋದೇನೋ ಅಂತ.